ವಾಟರ್ ಪ್ರೆಷರ್ ತುಂಬ ನಾರ್ಮಲ್ ಪೌಡರ್ ಲಿಕ್ವಿಡ್ ಆಗಬೇಕು ಇದರಲ್ಲಿ ಯೂಸ್ ಮಾಡ್ಕೊಳ್ಳಿ ಪೌಡರ್ ಲಿಕ್ವಿಡ್ ಸಾಫ್ಟ್ನರ್ ಕಂಫರ್ಟ್ ಬ್ಲೂ ಕಲರ್ ಯೂಸ್ ಮಾಡ್ಕೊಳ್ಳಿ ಕಂಫರ್ಟ್ ಇದು ಏನಕ್ಕಂತ ಹೇಳ್ತೀನಿ ಇದು ಮಿಷಿನ್ ಆನ್ ಮಾಡೋದು ಆಫ್ ಮಾಡೋದು ಇದು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡೋದು ನಾವು ಲೈಟ್ ಇಂಡಿಕೇಶನ್ ಆಗುತ್ತೆ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡೋದು ಬಟನ್ ಇದೆ ಸ್ಟಾರ್ಟ್ ಕೊಟ್ರೆ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಕಾಟನ್ ಶರ್ಟ್ ಪ್ಯಾಂಟ್ ಇದೆಲ್ಲ ಬರುತ್ತಲ್ವಾ ಯೂಸ್ ಮಾಡಬಹುದು ಕಾಟನ್ ಪ್ಲಸ್ ಅಂದ್ರೆ ಕಾಟನ್ ಅಲ್ಲಿ ದೊಡ್ಡ ದೊಡ್ಡ ಐಟಮ್ಸ್ ಇರುತ್ತಲ್ಲ ಮ್ಯಾಟ್ ಬೆಡ್ಶೀಟ್ ಬ್ಲಾಂಕೆಟ್ಸ್ ಆ ತರ ಐಟಮ್ಸ್ ಯೂಸ್ ಮಾಡಬಹುದು ಟರ್ಬೋ 39 ಅಂದ್ರೆ ಆಲ್ಮೋಸ್ಟ್ 40 ಮಿನಿಟ್ಸ್ ಅಲ್ಲಿ ವಾಶ್ ಮಾಡಿ ಕೊಟ್ಬಿಡುತ್ತೆ ಆಲ್ಮೋಸ್ಟ್ ನೀವು ಆಫ್ ಡ್ರಮ್ ಇಟ್ಕೋಬೇಕು ಆಫ್ ಡ್ರಮ್ ಜಾಸ್ತಿ ಇದ್ರೆ ನಿಮ್ಗೆ ವಾಷಿಂಗ್ ಕ್ವಾಲಿಟಿ ಬರಲ್ಲ ಇದರಲ್ಲಿ ಆಲ್ಮೋಸ್ಟ್ 40 ಮಿನಿಟ್ಸ್ ಅಲ್ಲಿ ವಾಶ್ ಮಾಡಿ ಕೊಟ್ಬಿಡುತ್ತೆ ಸರ್ ಮಿಕ್ಸ್ಡ್ ಫ್ಯಾಬ್ರಿಕ್ ಅಂದ್ರೆ ಡೈಲಿ ಯೂಸೇಜ್ ಎಲ್ಲ ಬಟ್ಟೆ ಒಟ್ಟಿಗೆ ವಾಶ್ ಮಾಡಬಹುದು ಈಸಿಕಲ್ಲಿ ಸಾಕ್ಸ್ ಕರ್ಚೀಫ್ ಇನ್ನರ್ ವೇರ್ಸ್ ಚಿಕ್ಕ ಐಟಮ್ಸ್ ಯೂಸ್ ಮಾಡಬಹುದು ಸೈಲೆಂಟ್ ವಾಶ್ ತುಂಬಾ ಸೈಲೆಂಟ್ ಆಗಿ ವಾಶ್ ಆಗುತ್ತೆ ಮೀಟಿಂಗ್ ಏನಾದ್ರು ಹೋಗ್ತಾ ಇದೆ ಅಂದ್ರೆ ಸೈಲೆಂಟ್ ಗೆ ವಾಶ್ ಬೇಕಂದ್ರೆ ಯೂಸ್ ಮಾಡಬಹುದು ಸೈಲೆಂಟ್ ವಾಶ್ ಅಲರ್ಜಿಕರ್ ಬಂದ್ಬಿಟ್ಟು ಫುಲ್ ಬಿಸಿನೀರಲ್ಲಿ ವಾಶ್ ಆಗುತ್ತೆ ಫುಲ್ ಬಿಸಿನೀರಲ್ಲಿ ವಾಶ್ ಮಾಡ್ಬೇಕಾದ್ರೆ ಅಲರ್ಜಿಕರ್ ಈ ಸ್ಟೀಮ್ ಸೈಕಲ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ವರ್ಕ್ ಆಗುತ್ತೆ ಸರ್ ಯಾವ್ದು ಈ ಸ್ಟೀಮ್ ಸೈಕಲ್ ಅಲರ್ಜಿಕರ್ ಅಲ್ಲಿ ವರ್ಕ್ ಆಗುತ್ತೆ ನಾವು ಅದನ್ನ ಸೆಲೆಕ್ಟ್ ಮಾಡಿದ್ರೆ ಫುಲ್ ಹಾಟ್ ವಾಟರ್ ಅಲ್ಲಿ ವಾಶ್ ಆಗುತ್ತೆ ಡೌನ್ಲೋಡ್ ಸೈಕಲ್ ಹ್ಯಾಂಡ್ ವಾಶ್ ನೀವು ಔಟ್ ಸೈಡ್ ವಾಶ್ ಮಾಡಿಬಿಟ್ಟು ಒಳಗಡೆ ಆಗಿದ್ರೆ ರಿನ್ಸ್ ಸ್ಪಿನ್ ಮಾತ್ರ ಆಗುತ್ತೆ ವಾಶ್ ಆಗಲ್ಲ ಡೌನ್ಲೋಡ್ ಸೈಕಲ್ ಓನ್ಲಿ ರಿನ್ಸ್ ಸ್ಪಿನ್ ಆಗುತ್ತೆ ಟಬ್ ಕ್ಲೀನಿಂಗ್ ಎವ್ರಿ 2 months ಕಂಪಲ್ಸರಿ 1 month ನೀವು ಕಂಪಲ್ಸರಿ ಡ್ರಮ್ ನ ಕ್ಲೀನ್ ಮಾಡಬೇಕಾಗುತ್ತೆ ಅದಕ್ಕೆ ಡೇಸ್ ಗಳಿಂದ ಪೌಡರ್ ತಗೊಂಡ್ಬಂದಿರೋದು ಸರ್ ಎವ್ರಿ 1 month ಇದರಿಂದ ಒಂದು ಫುಲ್ ಪೋಸ್ಟ್ ತಗೊಂಡು ಇಲ್ಲಿ ಹಾಕ್ಬೇಕು ಇಲ್ಲಿ ಆಫ್ ಆಗ್ಬೇಕು ಡ್ರಮ್ ಇನ್ಸೈಡ್ ಸ್ಪ್ರೆಡ್ ಮಾಡಿ ಆಫ್ ಆಗ್ಬೇಕು ಹಾಕ್ಬಿಟ್ಟು ಸ್ಟಾರ್ಟ್ ಕೊಟ್ರೆ ಇದು ಡ್ರಮ್ ನ ಕ್ಲೀನ್ ಮಾಡಿ ಕೊಡುತ್ತೆ ಎವ್ರಿ 1 month ಕ್ಲೀನ್ ಮಾಡಿ ಡುವೆಟ್ ಬ್ಲಾಂಕೆಟ್ಸ್ ಬೆಡ್ಶೀಟ್ ಮ್ಯಾಟ್ ಬಿಗ್ ಐಟಮ್ಸ್ ನಾರ್ಮಲ್ ಬಿಗ್ ಐಟಮ್ಸ್ ಯೂಸ್ ಮಾಡಬಹುದು ಸ್ಪೀಡ್ 14 ತುಂಬಾ ಕಡಿಮೆ ಬಟ್ಟೆ ಇದ್ರೆ ಸ್ಪೀಡ್ 14 ಯೂಸ್ ಮಾಡ್ಕೊಳ್ಳಿ ಅದಕ್ಕೆ ಲೈಕ್ 5 ಕ್ಲಾತ್ ಒಳಗೆ ಇದ್ರೆ ಸ್ಪೋರ್ಟ್ಸ್ ಲೈಕ್ ಜೆಸಿ ಟೈಪ್ ಟಿ ಶರ್ಟ್ ಸಾಫ್ಟ್ ಕ್ಲಾತ್ ಯೂಸ್ ಮಾಡ್ಕೊಳ್ಳಿ ಹ್ಯಾಂಡ್ ಅಂಡ್ ವುಡ್ಲೆನ್ಸ್ ಲೈಕ್ ಸ್ವೆಟರ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ ಡೆಲಿಕೇಟರ್ ಲೈಕ್ ವರ್ಕಿಂಗ್ ಸಾರೀಸ್ ಚೂಡಿದಾರ್ಸ್ ಯೂಸ್ ಮಾಡ್ಕೊಳ್ಳಿ ವರ್ಕಿಂಗ್ ಐಟಮ್ಸ್ ವರ್ಕಿಂಗ್ ಮೆಟೀರಿಯಲ್ಸ್ ಯಾವ ಪ್ರೋಗ್ರಾಮ್ ಬೇಕು ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡೋದು ಬಟ್ ನೀವೇ ಸೊ ಈಗ ಅಪಾರ್ಟ್ ಫ್ರಮ್ ಸ್ಪೀಡ್ 14 ಮತ್ತೆ 2/39 ಬೇರೆದಕ್ಕೆಲ್ಲ ಎಷ್ಟು ಟೈಮ್ ತಗೊಳುತ್ತೆ ಇದೆಲ್ಲ ಬಂದ್ಬಿಟ್ಟು ಡಿಫರೆಂಟ್ ಆಫ್ ಕ್ಲಾತ್ ರೇಟ್ ಮೇಲೆ ಈ ಕಡೆ ಇರೋದು ಟೈಮಿಂಗ್ ತೋರಿಸುತ್ತೆ ಸರ್ ಓಕೆ ಡೈನಾಮಿಕಲಿ ಆಟೋಮೆಟಿಕ್ ತಗೊಳ್ತೈತೆ 39 ಬಿಟ್ಟು ಬೇರೆ ಎಲ್ಲ ಡಿಫರೆಂಟ್ ಆಫ್ ಕ್ಲಾತ್ ಮೇಲೆ ಆಟೋಮೆಟಿಕ್ ತಗೊಳ್ತೈತೆ ಸ್ಟಾರ್ಟ್ ಕೊಟ್ರೆ ಸೇಲ್ಸ್ ಆಗುತ್ತೆ ಮತ್ತೆ ಈ ಕಡೆ ಇರೋದು ಬಂದ್ಬಿಟ್ಟು ಡಿಫಾಲ್ಟ್ ಟೈಮಿಂಗ್ ತೋರಿಸುತ್ತೆ ಎಷ್ಟೇ ಟೈಮಿಂಗ್ ವಾಶ್ ಆಗುತ್ತೆ ಅಂತ ಒಂದು ಟಬ್ ಕ್ಲೀನಿಂಗ್ ಮಾತ್ರ ತೋರಿಸಲ್ಲ ಡಿಫರೆಂಟ್ ಆಫ್ ಆಟೋಮೆಟಿಕ್ ಇರುತ್ತೆ ತಗೊಳ್ತೈತೆ ಅದು ಬೇರೆ ಎಲ್ಲ ಬಂದ್ಬಿಟ್ಟು ಡಿಫಾಲ್ಟ್ ಟೈಮಿಂಗ್ ತೋರಿಸುತ್ತೆ 52 ಮಿನಿಟ್ಸ್ ಮತ್ತೆ ಸ್ಪಿನ್ ಟೆಂಪರೇಚರ್ ಆಟೋಮೆಟಿಕ್ ತಗೊಳ್ತದೆ ಯಾವ ಪ್ರೋಗ್ರಾಮ್ ಎಷ್ಟು ಬೇಕು ಡಿಫಾಲ್ಟ್ ತಗೊಳ್ತೈತೆ ಮತ್ತೆ ಇಲ್ಲಿ ಕೆಳಗೆ ಇದಲ್ವಾ ಇದೆಲ್ಲ ನಿಮ್ಗೆ ಅಡಿಷನಲ್ ಫಂಕ್ಷನ್ ಸರ್ ಯೂಸ್ ಮಾಡಬಹುದು ಇಲ್ಲಾಂದ್ರೆ ಅವಾಯ್ಡ್ ಮಾಡಬಹುದು ಸ್ಟೀಮ್ ಅಂದ್ರೆ ಲೈಕ್ ನಿಮ್ದು ಅಲರ್ಜಿಕರಲ್ಲಿ ಹಾಟ್ ವಾಟರ್ ಲೈಕ್ ಸ್ಟೀಮ್ ಸೈಕಲ್ ವರ್ಕ್ ಆಗುತ್ತೆ ಬೇರೆ ಪ್ರೋಗ್ರಾಮ್ ಅಲ್ಲಿ ಸ್ಟೀಮ್ ಬೇಕಾದ್ರೆ ಆಡ್ ಮಾಡಬಹುದು ಟಚ್ ಮಾಡಿದ್ರೆ ಆಡ್ ಆಗುತ್ತೆ ಬಿಫೋರ್ ಸ್ಟಾರ್ಟಿಂಗ್ ಆಡ್ ಮಾಡಬೇಕಾದ್ರೆ ಆಡ್ ಮಾಡಬಹುದು ಟರ್ಬೋ ವಾಶ್ ಸಪರೇಟ್ ಕೊಟ್ಟಿದ್ದಾರೆ ಬೇರೆ ಪ್ರೋಗ್ರಾಮ್ ಜಾಸ್ತಿ ಗಲೀಜಾಗಿರೋ ಬಟ್ಟೆ ಇದ್ರೆ ಆಡ್ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಕೊಡುತ್ತೆ ಅಡಿಷನಲ್ ಕಾಟನ್ ಪ್ಲಸ್ ಟರ್ಬೋ ವಾಶ್ ಯಾವ್ದು ಬೇಕಾದ್ರೆ ಅಡಿಷನಲ್ ಪ್ರೀ ವಾಶ್ ಅಂದ್ರೆ ಬಿಫೋರ್ ವಾಶ್ ಬಕೆಟ್ ಅಲ್ಲಿ ನೆನ್ಸಿಟ್ಟು ವಾಶ್ ಮಾಡ್ತಿರಲ್ವಾ ಆ ನೆನ್ಸಿಟ್ಟು ವಾಶ್ ಮಾಡೋದು ಇಲ್ಲಿ ಪ್ರೀ ವಾಶ್ ಅಂತ ಕೊಟ್ಟಿದ್ದಾರೆ ಈ ಪ್ರೀ ವಾಶ್ ನೀವು ಸೆಲೆಕ್ಟ್ ಮಾಡಿದ್ರೆ ಎರಡು ಕಡೆನೂ ಲಿಕ್ವಿಡ್ ಹಾಕಬೇಕು ಫಸ್ಟ್ ಈ ಕಡೆ ತಗೊಂಡು ನೆನ್ಸಿರುತ್ತೆ ನೆಕ್ಸ್ಟ್ ಈ ಕಡೆ ತಗೊಂಡು ವಾಶ್ ಆಗುತ್ತೆ ಅಲ್ಲಿ ಪ್ರೀ ವಾಶ್ ಮಾತ್ರ ಯೂಸ್ ಆಗುತ್ತೆ ನೆನ್ಸಿಟ್ಟು ವಾಶ್ ಮಾಡಬೇಕು ನೆನ್ಸಿಟ್ಟು ವಾಶ್ ಮಾಡಕ್ಕೆ ಕ್ವಾಂಟಿಟಿ ಎಲ್ಲ ಹೇಗೆ ಹಾಕಬೇಕು ಕ್ಲಾತ್ ಫಿಲ್ಟರ್ ಅಲ್ಲ ಲಿಕ್ವಿಡ್ ಎರಡಕ್ಕೂ ಲಿಕ್ವಿಡ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಒಂದು ಡಿಫಾಲ್ಟ್ ಕ್ಯಾಪ್ ಅದ್ರ ಮೇಲೆ ಬಂದ್ಬಿಡುತ್ತೆ ಆ ಕ್ಯಾಪ್ ಯೂಸ್ ಮಾಡ್ಕೊಳ್ಳಿ ಆ ಕ್ಯಾಪ್ ಮೀಡಿಯಂ ಲೆವೆಲ್ ಇದ್ರೆ 1.5 ಕ್ಯಾಪ್ ಯೂಸ್ ಮಾಡ್ಕೊಳ್ಳಿ ಫುಲ್ ಲೋಡ್ ಇದ್ರೆ ಹಾಫ್ ಲೋಡ್ ಇದ್ರೆ ಹಾಫ್ ಕ್ಯಾಪ್ ಸಾಕಾಗುತ್ತೆ ಸ್ಪೀಡ್ 14 ಟರ್ಬೋ 39 ಇದೆಲ್ಲ ಬಂದ್ಬಿಟ್ಟು ಒಂದು ಕ್ಯಾಪ್ ಇಲ್ಲಂದ್ರೆ ಹಾಫ್ ಕ್ಯಾಪ್ ಯೂಸ್ ಮಾಡಿದ್ರೆ ಸಾಕು ಇದು ಪ್ರೀ ವಾಶ್ಗೆ ಹಾಫ್ ಕ್ಯಾಪ್ ಸಾಕಾಗುತ್ತೆ ಅದೇ ನಿಮ್ಗೆ ಪ್ರೀ ವಾಶ್ ನೆಕ್ಸ್ಟ್ ಡಿಲೇ ಇಂಟರ್ನಲ್ ಆಪ್ಷನ್ ಇದೆ ಟಚ್ ಮಾಡಿದ್ರೆ 3 hours ಮಿನಿಮಮ್ ಬರುತ್ತೆ 3 hours ಸೆಟ್ ಮಾಡಿ ಸ್ಟಾರ್ಟ್ ಕೊಟ್ರೆ 3 hours ಮಿಷಿನ್ ಸ್ಟ್ಯಾಂಡ್ ಬೈ ಮೋಡ್ ಇರುತ್ತೆ ಆಫ್ಟರ್ 3 hours ಆಟೋಮೆಟಿಕ್ ವಾಷಿಂಗ್ ಸ್ಟಾರ್ಟ್ ಆಗುತ್ತೆ ಟೈಮಿಂಗ್ ಸೆಟ್ ಮಾಡಿ ಆಫ್ಟರ್ 3 hours 3 hours ಮಿನಿಮಮ್ ಇದೆ ಇನ್ಕ್ರೀಸ್ ಮಾಡಬೇಕು ಮಾಡಬಹುದು 19 hours ಮ್ಯಾಕ್ಸಿಮಮ್ ಇದೆ ಲಾಸ್ಟ್ ಇರೋದು ಆಡ್ ಐಟಮ್ಸ್ ಒಂದು ನೀವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ ನೀವು ಡೋರ್ ಬಂದ್ಬಿಟ್ಟು ಆಟೋಮೆಟಿಕ್ ಲಾಕ್ ಆಗುತ್ತೆ ಸರ್ ಓಪನ್ ಮಾಡೋಕ್ಕಾಗಲ್ಲ ಒಂದು 10 to 20 minutes ಇಲ್ಲಿ ಲೈಟ್ ವಿಸಿಬಲ್ ಆಗುತ್ತೆ ಆ ಲೈಟ್ ವಿಸಿಬಲ್ ಇದ್ರೆ ಏನಾದ್ರು ಕ್ಲಾತ್ ಮಿಸ್ ಮಾಡಿದ್ರೆ ಈ ಲೈಟ್ ವಿಸಿಬಲ್ ಇದ್ರೆ ಇನ್ ಬಿಟ್ವೀನ್ ಪ್ರೋಗ್ರಾಮ್ ಪಾಸ್ ಮಾಡಿ ಡೋರ್ ಅನ್ಲಾಕ್ ಆಗುತ್ತೆ ಮಿಸ್ ಮಾಡಿರೋ ಕ್ಲಾತ್ ಆಡ್ ಮಾಡಬಹುದು ಲೈಟ್ ವಿಸಿಬಲ್ ಇದ್ರೆ ಆಡ್ ಮಾಡಬಹುದು ಲೈಟ್ ವಿಸಿಬಲ್ ಇದ್ರೆ ಆಡ್ ಮಾಡೋಕ್ಕಾಗಲ್ಲ ಸೊ ಇದು ಬೈ ಡಿಫಾಲ್ಟ್ ಅದು ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಆಗುತ್ತೆ ಆಟೋಮೆಟಿಕ್ ಡಿಫಾಲ್ಟ್ ಲೈಟ್ ಬಂದ್ಬಿಡುತ್ತೆ ಆಡ್ ಮಾಡಬೇಕಾದ್ರೆ ಟಚ್ ಮಾಡಿದ್ರೆ ಪಾಸ್ ಆಗುತ್ತೆ ಪಾಸ್ ಆದ್ಮೇಲೆ ಡೋರ್ ಅನ್ಲಾಕ್ ಆಗುತ್ತೆ ಆಡ್ ಮಾಡಬಹುದು ಸೊ ಇವಾಗ ರನ್ನಿಂಗ್ ಇದೆ ಇವಾಗ ರನ್ನಿಂಗ್ ಇದೆ ಅವಾಗ ಆಡ್ ಐಟಮ್ ಮಾಡ್ಬೇಕಾ ನಿಮ್ಗೆ ಸಪೋಸ್ ಕ್ಲಾತ್ ಮಿಸ್ ಮಾಡಿದ್ರೆ ನನಗೆ ಈಗ ಆಡ್ ಮಾಡಬೇಕು ಪಾಸ್ ಮಾಡಿದ್ರೆ ಡೋರ್ ಅನ್ಲಾಕ್ ಆಗುತ್ತೆ ಓಪನ್ ಮಾಡಿ ಕ್ಲಾತ್ ಆಡ್ ಮಾಡಬಹುದು ಓಕೆ ಎವ್ರಿ ಟೈಮ್ ಇದು ಲೈಟ್ ಇರುತ್ತೆ ಆಟೋಮೆಟಿಕ್ ಇರುತ್ತೆ ಬಟ್ ಲೈಟ್ ಇಲ್ಲದ್ರೆ ಆಡ್ ಮಾಡೋಕ್ಕಾಗಲ್ಲ ವಾಟರ್ ಓವರ್ ಫ್ಲೋ ಆಗಿರುತ್ತೆ ಓಕೆ ಮತ್ತೆ ಎವ್ರಿ ವಾಶ್ ಆದ್ಮೇಲೆ ಡೋರ್ ಒಂದು 5 minutes ಓಪನ್ ಮಾಡಿ ಪವರ್ ಇಲ್ಲ 5 minutes ಓಪನ್ ಮಾಡಿ ಇಟ್ಕೊಳ್ಳಿ ಬ್ಯಾಡ್ ಸ್ಮೆಲ್ ಎಲ್ಲ ಹೋಗಿದೆ ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಬಿಡಿ ಸ್ಟ್ರೆಚ್ ಮಾಡಿದ್ರೆ ಆಚೆ ಬಂದ್ಬಿಡುತ್ತೆ ಥ್ರೆಟಿಂಗ್ ಟೈಪ್ ಈಗ ಬೇಡ ಒಳಗೆ ನೀರಿದೆ ಅದು ಆಮೇಲೆ ಕ್ಲೀನ್ ಮಾಡೋ ಟೈಮಲ್ಲಿ ನೀರು ಒಳಗೆ ಮ್ಯಾಟ್ ಏನಾದರೂ ಸ್ವಲ್ಪ ಸ್ಟ್ರೆಚ್ ಮಾಡಿದ್ರೆ ಆಚೆ ಥ್ರೆಡ್ ಮಾಡಿ ಔಟ್ ಸೈಡ್ ಬಂದ್ಬಿಡುತ್ತೆ ಗಲೀಜಿದ್ದು ನಾನು ಇನ್ಸ್ಟಾಲೇಷನ್ ಎಲ್ಲ ಫ್ರೀ ಕೊಡ್ತಿದ್ವಿ ಕಂಪ್ಲೀಟ್ ಪೌಡರ್ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀವಿ ಓಕೆ ಅದು ಎಕ್ಸ್ಟ್ರಾ LG ಪ್ರೊವೈಡ್ ಮಾಡೋದು ಎವ್ರಿ ಮಂತ್ 1 lakh ಫುಲ್ ಸರ್ಚ್ ಫುಲ್ ಸೆಶ್ ಇಲ್ಲಿ ಆಫ್ ಆಗಬೇಕು ಓಕೆ ಇಲ್ಲಿ ಆಫ್ ಆಗಬೇಕು ಡ್ರಮ್ ಇನ್ಸೆಟ್ ಸ್ಪ್ರೆಡ್ ಮಾಡಿ ಆಫ್ ಆಗಬೇಕು ಸ್ಪ್ರೆಡ್ ಆದರೆ ಯಾಕಡೆ ಇದಿಷ್ಟು ಇದು ಓಪನ್ ಆಗೋದು
ಆ ಕಡೆ ಈ ಕಡೆ ಎಲ್ಲ ಹಾಕೋದಾ? ಹಂಗೆ ಸ್ಪ್ರೆಡ್ ಮಾಡಿ ಹಾಕ್ಬಿಟ್ರೆ ಸಾಕು, ಮುಗೀತು. ಹಾಫ್ ಆಫ್. ಯಾಕಂದ್ರೆ ಇಲ್ಲಿ ಬರೋದು ಸಾಲ್ಟ್ ವಾಟರ್ ಮತ್ತೆ ಬಟ್ಟೆ ಗಲೀಜು ಇದೆಲ್ಲ ಬಂದ್ಬಿಟ್ಟು ಹಿಂದ್ಗಡೆ ಸ್ಕೇಲಿಂಗ್ ಫಾರ್ಮ್ ಆಗುತ್ತೆ. ಓಕೆ ಓಕೆ. ಜಾಸ್ತಿ ಫಾರ್ಮ್ ಆಗಿಬಿಟ್ಟು ಡ್ರಮ್ಸ್ ಕಟ್ ಆಗುತ್ತೆ. ಈ ತರ ಇಶ್ಯೂ ಜಾಸ್ತಿ ಬರ್ತಾ ಇದೆ. ಅದನ್ನ ನಾವು ಎವ್ರಿ 1 ಮಂತ್ ಯೂಸ್ ಮಾಡ್ತಾ ಇದ್ದೀವಿ. ಯಾವ್ದು ಇದು ಶಿಫ್ಟಿಂಗ್ ಬೋಲ್ಟಾ? ಟ್ರಾನ್ಸ್ಪೋರ್ಟ್ ಲೈಕ್ ಶಿಫ್ಟಿಂಗ್ ಟೈಮ್ ಬಂದ್ಬಿಟ್ಟು ಡ್ರಮ್ ಜಾಸ್ತಿ ಶೇಕ್ ಆಗುತ್ತಲ್ವ, ಅದು ಶೇಕ್ ಆಗುತ್ತೆ, ಇದು ಹೋಗಿ ಹೋಲ್ಡ್ ಮಾಡುತ್ತೆ. ಇದು ಅಡಿಷನಲ್ ಅಡಾಪ್ಟರ್. ಸೊ ನಿಮ್ಮ LG ಸರ್ವಿಸ್ ಸೆಂಟರ್ ಕರೆದ್ರು ಬಂದು ಯಾರ್ದು ಮಾಡ್ಕೊಡ್ತಾರೆ. ಮಾಡ್ತಾರೆ.